ಪ್ರೀತಿಯ 10ನೇ ತರಗತಿಯ ಮಕ್ಕಳೇ, 2026ರ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆ 1ರಲ್ಲಿನ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೀವಿ. ವಿಡಿಯೋ ಭಾಗ 1 ಮತ್ತು 2ರಲ್ಲಿ 1ರಿಂದ 33ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ 34ರಿಂದ 38ರವರೆಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬಿಡಿಸುವಂಥ ಪ್ರಯತ್ನ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಇಲ್ಲಿ 4 ಅಂಕದ 4 ಪ್ರಶ್ನೆಗಳಿರುತ್ತೆ ಮಕ್ಕಳೇ. 34ನೇ ಪ್ರಶ್ನೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆ ವಿಧಾನದಿಂದ ಕಂಡುಹಿಡಿಯಿರಿ. ಇಲ್ಲಿ ಮೊದಲು ನಾವು ಪ್ರತಿಯೊಂದು ಸಮೀಕರಣಕ್ಕೂ ಪಾಯಿಂಟ್ಸ್ ಟೇಬಲ್ ಅನ್ನು ಹಾಕೋಬೇಕು. ಇಲ್ಲಿ x ಪ್ಲಸ್ y ಈಕ್ವಲ್ ಟು r ಇದೆ. ಇಲ್ಲಿ x ಬೆಲೆ 0 ಆದರೆ y ಬೆಲೆ r ಆಗುತ್ತೆ. ಅದೇ ರೀತಿ y ಬೆಲೆ 0 ಆದರೆ x ಬೆಲೆ r ಆಗುತ್ತೆ. ಅದನ್ನು ನಾವು ಟೇಬಲ್ ಹಾಕೊಂಡಿದ್ವಿ. ಇದೇ ರೀತಿಯಾಗಿ 2x ಪ್ಲಸ್ y ಈಕ್ವಲ್ ಟು 8 ಇದೆ. ಇಲ್ಲಿ x ಬೆಲೆ 0 ಆದರೆ ಇದು ಟೋಟಲ್ ಇದು 0 ಆಯ್ತಪ್ಪ ಅಂತಂದರೆ y ಬೆಲೆ 8 ಆಗುತ್ತೆ. x 0 ಆದರೆ y 8 ಆಗುತ್ತೆ. ನೆಕ್ಸ್ಟು y 0 ಆದರೆ 2x ಈಕ್ವಲ್ ಟು 8 ಆಗುತ್ತೆ. ಅಂದರೆ 2 ಇಂಟು x ಈಕ್ವಲ್ ಟು 8 ಆಗುತ್ತೆ. 2 ಎಷ್ಟಲ 8 ಆಗುತ್ತೆ, 2 4 8 ಆಗುತ್ತೆ. ಹಾಗಾಗಿ ನಾವಿಲ್ಲಿ x ಬೆಲೆಯನ್ನು 4 ಅಂತ ತುಂಬಿಕೊಂಡಿದ್ದೀವಿ. ಈ ಪಾಯಿಂಟ್ಸನ್ನು ನಾವು ಗ್ರಾಫಲ್ಲಿ ಹಾಕಬೇಕು. ಗ್ರಾಫಲ್ಲಿ ಹಾಕಿದಾಗ ಈ ರೀತಿಯಾಗಿರ್ತಕ್ಕಂಥ ಒಂದು ನಮಗೆ ಗ್ರಾಫ್ ಸಿಗುತ್ತೆ. ಇಲ್ಲಿ ನಮಗೆ x ಬೆಲೆ 2 ಆಗುತ್ತೆ. ಅದೇ ರೀತಿ y ಬೆಲೆ 4 ಆಗುತ್ತೆ ಮಕ್ಕಳೇ. ಪರಿಹಾರ 2, 4 ಆಗುತ್ತೆ. 35ನೇ ಪ್ರಶ್ನೆಯಲ್ಲಿ 2 ಪ್ರಮೇಯಗಳಿರುತ್ತೆ, ನಿಮಗೆ ಆಯ್ಕೆ ಇರುತ್ತೆ. 2ರಲ್ಲಿ ಯಾವುದಾದ್ರೂ ಒಂದು ಪ್ರಮೇಯನ ನೀವು ಬಿಡಿಸಬಹುದು. ಇಲ್ಲಿ ಮೊದಲನೇದಾಗಿ ಇದು ಥೇಲ್ಸ್ ಪ್ರಮೇಯ ಮಕ್ಕಳೇ. ಇದು ಬಾಹು 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 ಸಮರೂಪತೆ ನಿರ್ಧಾರಕ ಗುಣ ಆಗಿರುತ್ತೆ. ನಿಮಗೆ ಯಾವುದು ಸುಲಭ ಇರುತ್ತಲ್ಲ ಅದನ್ನು ನೀವು ಬಿಡಿಸುವಂಥ ಪ್ರಯತ್ನವನ್ನು ಮಾಡಿ. ಎರಡನ್ನು ಕೂಡ ಅಭ್ಯಾಸ ಮಾಡಿ, ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ 36ನೇ ಪ್ರಶ್ನೆ ಹೋಗೋಣ ನೇರವಾಗಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n ಮೈನಸ್ n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಮಕ್ಕಳಲ್ಲಿ ನಮಗೆ ಮೊತ್ತ ಕೊಟ್ಟಿದ್ದಾರೆ. ಮೊದಲ n ಪದಗಳವರೆಗಿನ ಮೊತ್ತ Sn ಈಕ್ವಲ್ ಟು 5n ಮೈನಸ್ n². ಇಲ್ಲಿ ನಾವು 1ಅನ್ನು ತುಂಬಿಕೊಳ್ಳೋಣ. ನಮಗೆ S1 ಸಿಗುತ್ತೆ. 5 ಇಂಟು 1 ಮೈನಸ್ 1². ಇಲ್ಲಿ 5 1 5 ಮೈನಸ್ 1 ಈಕ್ವಲ್ ಟು 4 ಆಗುತ್ತೆ. ಇದನ್ನು ಈಕ್ವಲ್ ಟು a ಅಂತ ಬರ್ತೀವಿ. ಅಂದರೆ S1 ಈಕ್ವಲ್ ಟು a ಆಗಿರುತ್ತೆ. ಅಂದರೆ ಮೊದಲನೇ ಪದವೇ ಮೊದಲ ಒಂದು ಪದದ ಮೊತ್ತ ಆಗಿರುತ್ತೆ. ನೆಕ್ಸ್ಟ್ S2, Sn ಇದ್ದಲ್ಲಿ 2ಅನ್ನು ತುಂಬಿಕೊಳ್ಳೋಣ. 5 ಇಂಟು 2 ಮೈನಸ್ 2² ಈಕ್ವಲ್ ಟು 5 10 ಮೈನಸ್ 4. 10ರಲ್ಲಿ 4ಅನ್ನು ಕಳೆದ್ರೆ 6 ಆಗುತ್ತೆ. ಅಂದರೆ ಇಲ್ಲಿ ನಮಗೆ ಎಷ್ಟು 6 ಆಯಿತು, S1 4 ಆಯಿತು. ಈಗ ನಮಗೆ A2 ಬೇಕಾಗಿದೆ. A1 ಗೊತ್ತಾಗಿದೆ, A2 ಬೇಕಾಗಿದೆ, ಎರಡನೇ ಪದ ಬೇಕಾಗಿದೆ. ಇಲ್ಲಿ ನಾವು S2 ಮೈನಸ್ S1 ಮಾಡಿದರೆ ನಮಗೆ A2 ಸಿಗುತ್ತೆ. ಅಂದರೆ 6 ಮೈನಸ್ 4 ಈಕ್ವಲ್ ಟು 2. ಇಲ್ಲಿ ನೋಡ್ರಿ, ಮೊದಲನೇ ಪದ ಸಿಕ್ತು, A1 ಸಿಕ್ಕಿದೆ, ಜೊತೆಗೆ A2 ಕೂಡ ಸಿಕ್ಕಿದೆ. ಈಗ ನಮಗೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ ನಿಮಗೆ. D ಈಕ್ವಲ್ ಟು A2 ಮೈನಸ್ A1. ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳಿಬೇಕು. ಎರಡನೇ ಪದ 2 ಇದೆ, ಒಂದನೇ ಪದ 4 ಇದೆ. 2ರಲ್ಲಿ 4ಅನ್ನು ಕಳೆದ್ರೆ ಮೈನಸ್ 2 ಆಗುತ್ತೆ. ಇಲ್ಲಿ ನಮಗೆ A 4 ಆಗುತ್ತೆ, D ಮೈನಸ್ 2 ಆಗುತ್ತೆ. ನೆಕ್ಸ್ಟ್ ನಾವು ಸಮಾಂತರ ಶ್ರೇಣಿಯನ್ನು ಬರೀಬೇಕು. ನೋಡ್ರಿ ಮಕ್ಕಳಲ್ಲಿ ಸಮಾಂತರ ಶ್ರೇಣಿ ಬರಿಬೇಕಾದ್ರೆ ಮೊದಲ ಪದವನ್ನು ಆಸ್ ಇಟ್ ಈಸ್ ಬರ್ಕೋಬೇಕು 4. ಇಲ್ಲಿ ನೋಡ್ರಿ, D ನಮಗೆ ಪ್ಲಸ್ ಇದ್ರೆ ಮೊದಲನೇ ಪದಕ್ಕೆ ಕೂಡ್ತಾ ಹೋಗಬೇಕು. ಇಲ್ಲಿ D ಮೈನಸ್ ಇರೋದ್ರಿಂದ ನಾವೇನು ಮಾಡೋದಪ್ಪ ಅಂದರೆ ಪ್ರತಿ ಪದದಲ್ಲಿ 2ಅನ್ನು ಕಳೀತಾ ಹೋಗೋಣ. ಇಲ್ಲಿ ಮೊದಲನೇ ಪದ 4 ಇದೆ, 4ರಲ್ಲಿ 2ಅನ್ನು ಕಳೆದ್ರೆ 2 ಬರುತ್ತೆ. ನೆಕ್ಸ್ಟ್ ಮತ್ತೆ 2ರಲ್ಲಿ ಮತ್ತೆ 2ಅನ್ನು ಕಳೆದ್ರೆ 0 ಬರುತ್ತೆ. ನೆಕ್ಸ್ಟ್ 0ಯಲ್ಲಿ 2ಅನ್ನು ಕಳೆದ್ರೆ ನಿಮಗೆ ಮತ್ತೆ ಮೈನಸ್ 2. ಈ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ ಮಕ್ಕಳೇ. ನೆಕ್ಸ್ಟ್ ನಮಗೆ ಶ್ರೇಣಿಯ 21ನೇ ಪದವನ್ನು ಕಂಡುಹಿಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾವು an ಸೂತ್ರವನ್ನು ಬರ್ಕೋಬೇಕು. an ಈಕ್ವಲ್ ಟು a ಪ್ಲಸ್ ಇಂಟು ಬ್ರಾಕೆಟ್ n ಮೈನಸ್ 1 ಇಂಟು ಬ್ರಾಕೆಟ್ d. ಈ ಸೂತ್ರದಲ್ಲಿ ನಾವು a ಮತ್ತು d ಬೆಲೆಗಳನ್ನು ತುಂಬೋಣ. n ಬೆಲೆ 21 ಇದೆ, a 4 ಇದೆ, n 21, d ಮೈನಸ್ 2ಅನ್ನು ತುಂಬಿಕೊಂಡಿದ್ದೀವಿ. ಇಲ್ಲಿ 4ಕ್ಕೆ 4ಅನ್ನು ಬರ್ರಿ.
21ರಲ್ಲಿ 1 ಕಳೆದ್ರೆ 20 ಆಗುತ್ತೆ, -2 ಆಸ್ ಇಟ್ ಇಸ್ ಬರ್ಕೊಳ್ರಿ. 4ಕ್ಕೆ 4 ಬರ್ಕೊಳ್ರಿ. ಇಲ್ಲಿ 20 × 2 ಅಂದರೆ 40 ಆಗುತ್ತೆ, ಪ್ಲಸ್ ಇಂಟು ಮೈನಸ್ ಆಗುತ್ತೆ. ಇಲ್ಲಿ 4ರಲ್ಲಿ 40 ಕಳೆದ್ರೆ -36 ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು, 40ರಲ್ಲಿ 4 ಕಳೆಯಿರಿ. 40 ದೊಡ್ಡ ಸಂಖ್ಯೆ ಇದೆ, ಆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇರೋದ್ರಿಂದ ಉತ್ತರದಲ್ಲಿ ಮೈನಸ್ ಅಂತ ಬರೀಬೇಕು. ಅಂದರೆ ಶ್ರೇಣಿಯ 21ನೇ ಪದ -36 ಆಗುತ್ತೆ. ನೆಕ್ಸ್ಟು ಶ್ರೇಣಿಯ ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ನೀವು ಇಲ್ಲಿ SN ಸೂತ್ರವನ್ನು ಬರ್ಕೋಬೇಕು. SN = n/2 × ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n - 1 × ಬ್ರಾಕೆಟ್ d. ಈ ಸೂತ್ರದಲ್ಲಿ ನಾವು ಬೆಲೆಗಳನ್ನು ತುಂಬ್ತಾ ಹೋಗೋಣ. n 21 ಇದೆ, ಅದೇ ರೀತಿ a 4 ಇದೆ, n 21, d -2 ಇದೆ. ಇಲ್ಲಿ 21/2 ಆಸ್ ಇಟ್ ಇಸ್ ಬರ್ಕೊಳ್ಳೋಣ. 2 4 8 ಬರ್ಕೊಳ್ಳೋಣ, ಪ್ಲಸ್ 21ರಲ್ಲಿ 1 ಕಳೆದ್ರೆ 20, ಇದು -2 ಆಸ್ ಇಟ್ ಇಸ್ ಬರ್ಕೊಳ್ಳೋಣ. 21/2 ಹಾಗೆ ಇರಲಿ, ಬ್ರಾಕೆಟ್ 8 ಪ್ಲಸ್ ಇಂಟು ಮೈನಸ್ ಆಗುತ್ತೆ, 22 40. ನೆಕ್ಸ್ಟ್ ನಮಗೆ 8ರಲ್ಲಿ 40 ಕಳೆದ್ರೆ -32 ಆಗುತ್ತೆ. ಈಗ ನಾವು ಕ್ಯಾನ್ಸಲ್ ಮಾಡಿದ್ರೆ ಇದು 2 1, ಇದು 2 16 ಆಗುತ್ತೆ. 21 × -16 ಇವೆರಡನ್ನ ಗುಣಾಕಾರ ಮಾಡಿದರೆ ನಮಗೆ -336 ಬರುತ್ತೆ. ಅಂದರೆ ಮೊದಲ 21 ಪದಗಳ ಮೊತ್ತ -336 ಆಗುತ್ತೆ. ಮಕ್ಕಳೇ, ಇದೇ ಪ್ರಶ್ನೆಯಲ್ಲಿ ಇನ್ನೊಂದು ಪ್ರಶ್ನೆ ಇದೆ, ಆಯ್ಕೆ ಇರುವಂಥ ಪ್ರಶ್ನೆ. ಅದು ಈ ರೀತಿಯಾಗಿದೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಶ್ರೇಣಿಯ 17ನೇ ಪದವು 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಶ್ರೇಣಿಯ 10ನೇ ಪದವು 31 ಆದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವು ಮೊದಲಿಗೆ ಕೊಟ್ಟರು ಪ್ರಶ್ನೆಯಲ್ಲಿ ನಾವು ಸರಿಯಾಗಿ ಓದಿ ಅರ್ಥೈಸ್ಕೊಂಡಾಗ ಕೊಟ್ಟಿರುವಂಥದ್ದು ಏನು ಅನ್ನೋದು ನಮಗೆ ತಿಳ್ಕೋಬೇಕು. ಇಲ್ಲಿ ನಮಗೆ ಶ್ರೇಣಿಯ 17ನೇ ಪದ ಕೊಟ್ಟಿದ್ದಾರೆ. 17ನೇ ಪದ ಎಷ್ಟಿದೆ ಅಂತ ಹೇಳ್ತಿದ್ರೆ ಅವರು 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು A17 = 3 × A5 ಪ್ಲಸ್ 4, ಅಂದರೆ 5ನೇ ಪದದ 3ರಷ್ಟು ಪ್ಲಸ್ 4 ಅಂತ ಬರ್ಕೊಂಡಿದ್ವಿ. ಇಲ್ಲಿ A17 ನಾವು A + 16D ಅಂತ ಬರ್ಕೊಳ್ಳೋಣ. 3 × ಬ್ರಾಕೆಟ್ A5 A + 4D ಅಂತ ಬರ್ಕೊಳ್ಳೋಣ. ಈಗ ನಾವು ಎಡಗಡೆ ಆಸ್ ಇಟ್ ಇಸ್ ಬರ್ಕೊಳ್ರಿ. 3ರಿಂದ ಇವು ಎರಡನ್ನ ಗುಣಾಕಾರ ಮಾಡಿದರೆ 3 × A 3A ಪ್ಲಸ್ 3 × 4 12D ಆಗುತ್ತೆ, ಪ್ಲಸ್ 4 ಆಗುತ್ತೆ. ಈಗ ನೀವು 3A ಮತ್ತು 12D ಅನ್ನು ಎಡಭಾಗಕ್ಕೆ ತೆಗೆದುಕೊಂಡ್ಬಂದರೆ -3A -12D ಆಗುತ್ತೆ. ಇಲ್ಲಿ ಎದಲ್ಲಿ -3A ಅನ್ನು ಕಳೆದ್ರೆ -2A ಆಗುತ್ತೆ. 16ರಲ್ಲಿ 12 ಕಳೆದ್ರೆ ನಮಗೆ 4D ಆಗುತ್ತೆ. -2A + 4D = 4 ಆಗುತ್ತೆ. ಇದನ್ನು ನಾವು 2ರಿಂದ ಭಾಗಿಸಿದರೆ ನಮಗೆ ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, -A ಉಳಿಯುತ್ತೆ. -A ಪ್ಲಸ್ 2D = 2 ಆಗುತ್ತೆ. ಇದನ್ನು ಸಮೀಕರಣ 1 ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಅದೇ ರೀತಿ ನಮಗೆ ಇನ್ನೊಂದು ಕೊಟ್ಟಿದ್ದಾರೆ ನೋಡ್ರಿ, 10ನೇ ಪದವನ್ನು ಕೊಟ್ಟಿದ್ದಾರೆ. 10ನೇ ಪದ ಎಷ್ಟಿದೆ ಅಂದರೆ 31 ಇದೆ. A10 ನಾವು A + 9D ಅಂತ ಬರ್ಕೋಬಹುದು. A + 9D = 31. ಇದನ್ನು ಸಮೀಕರಣ 2 ಅಂತ ಬರ್ಕೊಳ್ಳೋಣ. ನಾವು ಸಮೀಕರಣ 1 ಮತ್ತು 2 ಕೂಡಿದಾಗ ಇಲ್ಲಿ -A + A ಕ್ಯಾನ್ಸಲ್ ಆಗುತ್ತೆ. ಈಗ ನಮಗೆ 9ಕ್ಕೆ 2Dಗೆ ಪ್ಲಸ್ 9D ಅಂದರೆ 11D ಆಗುತ್ತೆ. 31 + 2 33 ಆಗುತ್ತೆ. ಇಲ್ಲಿ ನಮಗೆ 11 11 3 ಆಗುತ್ತೆ. D ಯ ಬೆಲೆ 3 ಆಗಿರುತ್ತೆ. ಈಗ ಈ D ಬೆಲೆಯನ್ನು ಸಮೀಕರಣ 2ರಲ್ಲಿ ಆದೇಶ ಮಾಡೋಣ. ಸಮೀಕರಣ 2 ಏನಿದೆಯಪ್ಪ ಅಂದರೆ A + 9D = 31 ಇದೆ. ಇಲ್ಲಿ D ಜಾಗದಲ್ಲಿ 3 ಬರ್ಕೊಳ್ಳೋಣ. ನೆಕ್ಸ್ಟು 3 9 27. ಇಲ್ಲಿ A = 31 -27 ಅಂದರೆ 27 ಬಲಭಾಗಕ್ಕೆ ತೆಗೆದುಕೊಂಡ್ರೆ -27 ಆಗುತ್ತೆ. 31ರಲ್ಲಿ 27 ಕಳೆದ್ರೆ ನಮಗೆ 4 ಉಳಿಯುತ್ತೆ. A = 4. ಮಕ್ಕಳೇ, ಇಲ್ಲಿ ನಮಗೆ A ಬೆಲೆ 4, D ಬೆಲೆ 3 ಆಗಿದೆ. ಈ A ಮತ್ತು D ಅನ್ನು ಬಳಸ್ಕೊಂಡು ನಾವು ಮೊದಲು ಏನು ಮಾಡೋಣಪ್ಪ ಅಂದರೆ ಶ್ರೇಣಿಯನ್ನು ಬರ್ಕೊಳ್ಳೋಣ. ಸಮಾಂತರ ಶ್ರೇಣಿ ಏನಾಗುತ್ತೆ ಅಂದರೆ A4 4 ಬರ್ಕೊಂಡು ಈ 4ಕ್ಕೆ 3 ಕೂಡಿಸಿದ್ರೆ 7 ಬರುತ್ತೆ. 7ಕ್ಕೆ ಮತ್ತೆ 3 ಕೂಡಿಸಿದ್ರೆ 10, 10ಕ್ಕೆ 3 ಕೂಡಿಸಿದ್ರೆ 13. ಈ ರೀತಿಯಾಗಿ ನಾವು ಸಮಾಂತರ ಶ್ರೇಣಿಯನ್ನು ಬರ್ಕೋತೀವಿ. ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾರೆ ಅಂದರೆ ಕೊನೆಯ 3 ಪದಗಳನ್ನು ಬರೀರಿ ಅಂತ ಕೇಳಿದ್ದಾರೆ.
ಕೊನೆಯ 3 ಪದಗಳು ಯಾವಾಗುತ್ತೆ ಅಂದರೆ ಇಲ್ಲಿ ಒಟ್ಟು 30 ಪದಗಳಿದಾವೆ ಅಂತ ಹೇಳಿದ್ರೆ, ಹಾಗಾದರೆ 30 ಪದಗಳಿದ್ರೆ ಕೊನೆಯದು 30, ಅದರ ಹಿಂದಿನದು 29, ಅದರ ಹಿಂದಿನದು 28, ಅಂದರೆ 28ನೇ 29 ಮತ್ತು 30ನೇ ಪದಗಳನ್ನು ನಾವು ಕಂಡುಹಿಡಿಬೇಕು. ಎ 28ನೇ ಕಂಡುಹಿಡಿಯೋಣ. ಮೊದಲು ಎ 28ನೇ ಎ ಪ್ಲಸ್ 27ಡಿ ಅಂತ ಬರ್ಕೋತೀವಿ. ಇಲ್ಲಿ ನಾವು ಎ 4 ಇದೆ, ಡಿ 3ನ ತುಂಬಿಕೊಳ್ಳೋಣ. 4ಕ್ಕೆ 4 ಬರ್ಕೊಳ್ಳೋಣ. 27 81, 4ಕ್ಕೆ 81 ಕೂಡಿದ್ರೆ ನಮಗೆ 85 ಬರುತ್ತೆ. ಅಂದರೆ 28ನೇ ಪದ ಎಷ್ಟಿದೆ ಅಂದರೆ 85 ಇದೆ. ಮಕ್ಕಳೇ ನೆಕ್ಸ್ಟ್ ನೀವು 29ನ ನೇರವಾಗಿ ಬರೀಬಹುದು. 29ನೇ ಪದ ನೇರವಾಗಿ ಬರೀಬಹುದು. ಎ 29 ಈಕ್ವಲ್ ಟು 85 ಪ್ಲಸ್ 3, ಯಾಕಂದರೆ ನಮಗೆ ಸಾಮಾನ್ಯ ವ್ಯತ್ಯಾಸ 3 ಇದೆ. 28ನೇ ಪದಕ್ಕೆ 3ಅನ್ನು ಕೂಡಿಸಿ ನಮಗೆ 29ನೇ ಪದ ಸಿಗುತ್ತೆ. ಹಾಗಾಗಿ 85ಕ್ಕೆ 3ಅನ್ನು ಕೂಡಿದ್ರೆ 88 ಆಗುತ್ತೆ. ಎ 30 ಈಕ್ವಲ್ ಟು 88 ಪ್ಲಸ್ 3 ಈಕ್ವಲ್ ಟು 91, ಅಂದರೆ ಕೊನೆಯ 3 ಪದಗಳು 85, 88, 91 ಆಗುತ್ತೆ ಮಕ್ಕಳೇ. 37ನೇ ಪ್ರಶ್ನೆ. ಒಂದು ಗೋಪುರ ಮತ್ತು ಒಂದು ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ಗೋಪುರದ ಪಾದದಿಂದ ಬಿಂದುವಿಗೆ ಇರುವ ದೂರವು 40√3 ಮೀಟರ್ ಹಾಗೂ ಕಟ್ಟಡದ ಎತ್ತರವು 15 ಮೀಟರ್ ಆದರೆ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ, ಗೋಪುರ ಮತ್ತು ಕಟ್ಟಡ ಪಾದಗಳ ನಡುವಿನ ದೂರ ಹಾಗೂ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಿದ್ದಾರೆ. ಅಂದರೆ ಮಕ್ಕಳೇ ನಾವಿಲ್ಲಿ ಗೋಪುರ ಮತ್ತು ಕಟ್ಟಡದ ಪಾದ, ಇದು ಇಲ್ಲಿ RT ಇದು ಗೋಪುರ, PQ ಕಟ್ಟಡ. ಅಂದರೆ Q ಇಂದ T ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು. ಅಂದರೆ QTಯ ದೂರವನ್ನು ನಾವಿಲ್ಲಿ ಕಂಡುಹಿಡಿಬೇಕು. ನೆಕ್ಸ್ಟ್ ಗೋಪುರ ಮತ್ತು ಕಟ್ಟಡ ತುದಿಗಳ ನಡುವಿನ ದೂರ, ಇದು ಗೋಪುರದ ತುದಿ, ಇದು ಕಟ್ಟಡ ತುದಿ, ಇದರ ನಡುವಿನ ದೂರ ಅಂದರೆ PR ಅನ್ನು ನಾವಿಲ್ಲಿ ಕಂಡುಹಿಡಿಬೇಕು. ಮಕ್ಕಳ ಪ್ರಶ್ನೆಯನ್ನು ನೀಟಾಗಿ ಅರ್ಥ ಮಾಡ್ಕೊಡ್ರಿ, ಜೊತೆಗೆ ಚಿತ್ರವನ್ನು ಸ್ಪಷ್ಟವಾಗಿ ಗಮನಿಸಿ. ನಿಧಾನವಾಗಿ ಪ್ರಶ್ನೆಯನ್ನು ಓದಿಕೊಂಡು ಚಿತ್ರವನ್ನು ಗಮನಿಸಿದರೆ ನಿಮಗೆ ಉತ್ತರ ಸುಲಭವಾಗಿ ಬರುತ್ತೆ. ಈಗ ನಮಗೆ QT ಬೇಕಾಗಿದೆ, ಹೌದಾ? QT ಬೇಕಾಗಿದೆ ಅಂದರೆ ನೆಕ್ಸ್ಟು ಇದು PS. QT ನೇರವಾಗಿ ನಾವು ಕಂಡುಹಿಡಿಯೋಕ್ಕಾಗಲ್ಲ, ಹಾಗಾಗಿ ನಾವು ಏನು ಮಾಡಬೇಕು, PS ಅನ್ನು ಕಂಡುಹಿಡಿಬೇಕು. PS ಅನ್ನು ಕಂಡುಹಿಡಿಬೇಕಾದ್ರೆ ನಮಗೆ ಈ ಬಾಹುವಿನ ಅಳತೆ ಗೊತ್ತಿರಬೇಕು, ಇಲ್ಲ ಈ ಬಾಹುವಿನ ಅಳತೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ PQ ಎಷ್ಟು ಸಮ ಆಗಿರುತ್ತೆ, ಇದನ್ನು ನಾವು ಬಳಸ್ಕೊಂಡು ಏನು ಮಾಡೋಣಪ್ಪ ಅಂದ್ರೆ ಈಗ ನೆಕ್ಸ್ಟ್ ಲೆಕ್ಕವನ್ನು ಮಾಡೋಣ. ಮೊದಲು ನಾವು ತ್ರಿಭುಜ RTU ಈ ತ್ರಿಭುಜವನ್ನು ಗಮನಿಸಿ, ಲಂಬಕೋನ ತ್ರಿಭುಜ ಆಗಿದೆ. ಜೊತೆಗೆ ಇಲ್ಲಿ ನಮಗೆ ಈ ಲಂಬಕೋನ ತ್ರಿಭುಜದಲ್ಲಿ ನಮಗೆ ಒಂದು ಕೋನದ ಅಳತೆ ಕೊಟ್ಟರೆ, ಒಂದು ಬಾವಿನ ಅಳತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇನ್ನೆರಡು ಬಾವುಗಳನ್ನು ನಾವು ಸುಲಭವಾಗಿ ಕಂಡುಹಿಡಿಯಬಹುದು. ಈಗ ನಾವು ಮೊದಲು ಏನು ಮಾಡೋಣಪ್ಪ ಅಂದರೆ RT ಅನ್ನು ಕಂಡುಹಿಡಿಯೋಣ. ತ್ರಿಭುಜ RTU ನಲ್ಲಿ RT/TU ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ ಅಂತ ಬರ್ತೀನಿ. ಅಂದರೆ ಇಲ್ಲಿ ಟ್ಯಾನ್ 30, ಟ್ಯಾನ್ ಅಂದರೆ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಆಗಿರುತ್ತೆ. ಹಾಗಾಗಿ RT/TU ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ ಅಂತ ಬರ್ತೀನಿ. RTಯ ಬೆಲೆ ನಮಗೆ ಗೊತ್ತಿಲ್ಲ, ಅದನ್ನು ಆಸ್ ಇಟ್ ಇಸ್ ಬರ್ಕೊಳ್ಳೋಣ, ಹಾಗೆ ಬರ್ಕೊಳ್ಳೋಣ. TU ಬೆಲೆ ಗೊತ್ತಿದೆ, 40√3 ಈಕ್ವಲ್ ಟು ಟ್ಯಾನ್ 30 ಡಿಗ್ರಿ ಅಂದರೆ 1/√3 ಆಗುತ್ತೆ. ಇಲ್ಲಿ √3 ಮತ್ತು √3 ಕ್ಯಾನ್ಸಲ್ ಮಾಡೋಣ. RT ಈಕ್ವಲ್ ಟು 40 ಬಲಭಾಗಕ್ಕೆ ತೆಗೆದುಕೊಂಡ್ಬಂದರೆ 40 × 1 40 ಆಗುತ್ತೆ. RT ಈಕ್ವಲ್ ಟು 40 ಮೀಟರ್ ಆಗುತ್ತೆ. ಅಂದರೆ ಗೋಪುರದ ಎತ್ತರ 40 ಮೀಟರ್ ಇದೆ. ನೆಕ್ಸ್ಟ್ ನಮಗೆ ST ಈಕ್ವಲ್ ಟು PQ ಎರಡು ಸಮ ಇರುತ್ತೆ, ಹಾಗಾಗಿ ಇದು ಕೂಡ ಏನಾಗುತ್ತೆ ಅಂದರೆ 15 ಮೀಟರ್ ಆಗಿರುತ್ತೆ. ನೆಕ್ಸ್ಟ್ ನಮಗೀಗ RS ಕಂಡುಹಿಡಿಯೋಣ. RS ಏನಾಗಿರುತ್ತೆ, ಈ RT ಒಳಗೆ ST ಅನ್ನು ತೆಗೆದರೆ ನಮಗೆ RS ಸಿಗುತ್ತೆ. ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ. RS ಈಕ್ವಲ್ ಟು RT ಮೈನಸ್ ST. RT 40 ಮೀಟರ್ ಇದೆ, ಮೈನಸ್ಸು ST 15 ಮೀಟರ್ ಇದೆ. 40ರಲ್ಲಿ 15 ಕಳೆದರೆ 25 ಮೀಟರ್ ಆಗುತ್ತೆ. ಅಂದರೆ ನಮಗಿದು 25 ಮೀಟರ್ ಆಗಿತ್ತು. ಈಗ ನಾವೇನು ಮಾಡೋಣಪ್ಪ ಅಂದರೆ ತ್ರಿಭುಜ RPRS ಈ ತ್ರಿಭುಜದಲ್ಲಿ ಒಂದು ಕೋನ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಬಾವಿನ ಅಳತೆ ಗೊತ್ತಿದೆ. ಹಾಗೆ ನೆಕ್ಸ್ಟ್ ನಾವೇನು ಮಾಡೋಣ, PS ಅನ್ನು ಕಂಡುಹಿಡಿಯೋಣ. ತ್ರಿಭುಜ RPS ನಲ್ಲಿ
ಆರ್ ಪಿ ಎಸ್ ನಲ್ಲಿ ಆರ್ ಎಸ್ ಬೈ ಪಿ ಎಸ್ ಈಕ್ವಲ್ ಟು ಟ್ಯಾನ್ 45 ಡಿಗ್ರಿ ಅಂತ ಬರ್ತೀನಿ. ಅಂದರೆ ಈ ಕೋನಕ್ಕೆ ಅಭಿಮುಖವಾಗಿರ್ತಕ್ಕಂಥದ್ದು ಆರ್ ಎಸ್ ಮತ್ತು ಪಾರ್ಶ್ವಭಾವು ಪಿ ಎಸ್ ಆಗಿದೆ. ಈಕ್ವಲ್ ಟು ಟ್ಯಾನ್ 45. ಆರ್ ಎಸ್ ನಮಗೆ ಗೊತ್ತಿದೆ, ಆಗಲೇ ಲೆಕ್ಕವನ್ನು ಮಾಡಿದ್ದೀವಿ, 25 ಮೀಟರ್ ಇದೆ. ಆರ್ ಎಸ್ ಬೆಲೆಯನ್ನು ತುಂಬಿಕೊಳ್ಳೋಣ, ಪಿ ಎಸ್ ಅನ್ನು ಹಾಗೆ ಬರೆಯೋಣ. ಈಕ್ವಲ್ ಟು ಟ್ಯಾನ್ 45 ಅಂದರೆ 1 ಆಗುತ್ತೆ. ಇಲ್ಲಿ ಓರೆ ಗುಣಾಕಾರ ಮಾಡಿದ್ರೆ ನಮಗೆ ಪಿ ಎಸ್ ಈಕ್ವಲ್ ಟು 25 ಮೀಟರ್. ಅಂದರೆ ಇದು ಪಿ ಎಸ್ ಕೂಡ ನಮಗೆ ಏನಾಗುತ್ತೆ ಅಂದರೆ 25 ಮೀಟರ್ ಆಗಿರುತ್ತೆ ಮಕ್ಕಳೇ. ಹಾಗಾದರೆ ಪಿ ಎಸ್ ಸಿಕ್ಕಾಗ ನಮಗೆ ಏನಾಗುತ್ತಪ್ಪ ಅಂದರೆ ಕ್ಯೂ ಟಿ ಬೆಲೆ ಕೂಡ ಸಿಕ್ಕಂಗಾಗುತ್ತೆ. ಯಾಕಪ್ಪ ಅಂದರೆ ಪಿ ಎಸ್ ಈಕ್ವಲ್ ಟು ಕ್ಯೂ ಟಿ ಆಗಿರುತ್ತೆ. ಹಾಗಾಗಿ ಕ್ಯೂ ಟಿ ಈಸ್ ಈಕ್ವಲ್ ಟು ಪಿ ಎಸ್ ಈಕ್ವಲ್ ಟು 25 ಮೀಟರ್. ಇದು ಏನಪ್ಪ ಅಂದರೆ ಕಟ್ಟಡ ಮತ್ತು ಗೋಪುರದ ಪಾದಗಳ ನಡುವಿನ ದೂರ 25 ಮೀಟರ್ ಆಗುತ್ತೆ. ನೆಕ್ಸ್ಟ್ ನಾವು ಈಗ ಇನ್ನೊಂದು ಲೆಕ್ಕ ಮಾಡಬೇಕಾಗಿದೆ. ಅದು ಕಟ್ಟಡದ ತುದಿ ಮತ್ತು ಗೋಪುರ ತುದಿಗಳ ನಡುವಿನ ದೂರ ಅಂತ ಅಂದರೆ ಪಿ ಆರ್ ಅನ್ನು ಕಂಡುಹಿಡಿಬೇಕು. ಮತ್ತೆ ತ್ರಿಭುಜ ಆರ್ ಪಿ ಎಸ್ ನಲ್ಲಿ ಈಗ ನಮಗೆ ಈ ಭಾವನ ತುಣ ಅಭಿಮುಖ ಬಾಹು ಬೈ ವಿಕರ್ಣ ಅಂದರೆ ಆರ್ ಎಸ್ ಬೈ ಪಿ ಆರ್ ಈಕ್ವಲ್ ಟು ಸೈನ್ 45 ಡಿಗ್ರಿ. ಇಲ್ಲಿ ಆರ್ ಎಸ್ ಬೆಲೆ 25 ಹಾಗೆ ಬರ್ಕೊಳ್ಳೋಣ, ಪಿ ಆರ್ ಹಾಗೆ ಉಳಿಸ್ಕೊಳ್ಳೋಣ. ಇಲ್ಲಿ ಸೈನ್ 45 ಡಿಗ್ರಿ ಅಂದರೆ 1/√2 ಆಗುತ್ತೆ. ಓರೆ ಗುಣಾಕಾರ ಮಾಡಿದ್ರೆ ಪಿ ಆರ್ ಇಂಟು 1 ಪಿ ಆರ್ ಆಗುತ್ತೆ. 25 ಇಂಟು √2 25√2 ಅಂದರೆ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ 25 ಮೀಟರ್. ಇದು ಕ್ಯೂ ಟಿ ಆಗಿರುತ್ತೆ. ನೆಕ್ಸ್ಟ್ ಗೋಪುರ ಮತ್ತು ಕಟ್ಟಡ ತುದಿಗಳ ನಡುವಿನ ದೂರ ಅದು ಪಿ ಎಸ್. ಇದು ಕ್ಯೂ ಟಿ, ಇದು ಪಿ ಆರ್ ಆಗಿರುತ್ತೆ. ಇದು ಎಷ್ಟಪ್ಪ ಅಂದರೆ 25√2 ಮೀಟರ್. ನೆಕ್ಸ್ಟ್ 6ನೇ ಪ್ರಶ್ನೆ ಮಕ್ಕಳೇ. ಇಲ್ಲಿ 5 ಅಂಕದ ಒಂದು ಪ್ರಶ್ನೆ ಇರುತ್ತೆ. ನಿಮಗೆ 2 ಪ್ರಶ್ನೆಗಳಿರುತ್ತೆ, ಒಂದು ಪ್ರಶ್ನೆ ಆಯ್ಕೆ ಇರುತ್ತೆ. 38ನೇ ಪ್ರಶ್ನೆ. ಸಮವಾದ ತ್ರಿಜ್ಯಗಳಿರುವ ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು 2772 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್ ಆಗಿದ್ದು ಸಿಲಿಂಡರ್ನ ಮೇಲ್ತುದಿಯಿಂದ 20 ಸೆಂಟಿಮೀಟರ್ ಕೆಳಗೆ ನೀರಿನ ಪ್ರಮಾಣ ಸೂಚಕವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳವಡಿಸಲಾಗಿದೆ. ಸಂಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರೆಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದಾಗಿದೆ. ಹಾಗಾದರೆ ನೀರಿನ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಹಾಗೂ ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತ. ಮಕ್ಕಳೇ, ಇಲ್ಲಿ ತ್ರಿಜ್ಯ ಸೇಮ್ ಇರುವಂತ ಒಂದು ಅರ್ಧಗೋಳ ಮತ್ತು ಸಿಲಿಂಡರ್ನ ಸೇರಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಇಲ್ಲಿ ಏನಾಗಿದೆ ಅಂದರೆ ಈ ಸಿಲಿಂಡರ್ನ ಎತ್ತರ ಒಟ್ಟು 140 ಸೆಂಟಿಮೀಟರ್ ಇದೆ. ಅದರಲ್ಲಿ ಈ ಆಯಂತೆಯನ್ನು ಸೂಚಿಸಿದರಲ್ಲ, ಇಲ್ಲಿವರೆಗೆ ಮಾತ್ರ ನಾವು ನೀರನ್ನು ತುಂಬಿಸಬಹುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ ನೀರಿನ ಪ್ರಮಾಣ ಎಷ್ಟಿದೆ ಅಂತ ನಮಗೆ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಈ ಸಿಲಿಂಡರ್ನಲ್ಲಿ ಈ ಭಾಗದಲ್ಲಿ 20 ಮೇಲ್ಗಡೆ 20 ಸೆಂಟಿಮೀಟರ್ ಇದೆಯಲ್ಲ, ಇದರಲ್ಲಿ ಗಾಳಿ ಇರುತ್ತೆ. ಜೊತೆಗೆ ಈ ಅರ್ಧಗೋಳದಲ್ಲಿ ಕೂಡ ಏನಿರುತ್ತಪ್ಪ ಅಂದ್ರೆ ಗಾಳಿಯನ್ನು ತುಂಬಿಕೊಂಡಿರುತ್ತೆ. ಹಾಗಾಗಿ ನೆಕ್ಸ್ಟ್ ಏನು ಕೇಳ್ತಾ ಇದ್ದಾರೆ ಅವರು, ಈ ಎರಡರಲ್ಲಿ ಇರ್ತಕ್ಕಂಥ ಗಾಳಿಯ ಪ್ರಮಾಣ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಎರಡೂ ಆಕೃತಿಗಳ ತ್ರಿಜ್ಯ ಸೇಮ್ ಇದೆ ಅಂತ ಹೇಳ್ತಿದ್ದಾರೆ, ಆದರೆ ತ್ರಿಜ್ಯವನ್ನ ಕೊಟ್ಟಿಲ್ಲ. ಹಾಗಾದ್ರೆ ನಾವು ತ್ರಿಜ್ಯದ ಬದಲಾಗಿ ಏನ್ ಮಾಡಾರಪ್ಪ ಅಂದ್ರೆ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಇದನ್ನ ಬಳಸ್ಕೊಂಡು ನಾವು ತ್ರಿಜ್ಯವನ್ನ ಕಂಡುಹಿಡಿಬೇಕು ಮಕ್ಕಳೇ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿರೋದಂಥದ್ದು 2772 ಸೆಂಟಿಮೀಟರ್ ಸ್ಕ್ವೇರ್. ಇಲ್ಲಿ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಾಗುತ್ತಪ್ಪ ಅಂತಂದ್ರೆ 2πr² ಇರುತ್ತೆ. ಅದು 2πr² ಬೆಲೆ ಎಷ್ಟಿರುತ್ತೆ ಅಂದ್ರೆ 2772 ಆಗಿರುತ್ತೆ. ಈಗ ನಾವಿಲ್ಲಿ ಪೈ ಬೆಲೆಯನ್ನು 22/7 ಅಂತ ತುಂಬಿಕೊಳ್ಳೋಣ. ಇಲ್ಲಿ r² = 2772 ಇಂಟು 22/7 ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ ಅದು 7/22 ಆಗುತ್ತೆ. ಇಂಟು 2/1 ಬಲಭಾಗಕ್ಕೆ ತೆಗೆದುಕೊಂಡ್ಬಂದ್ರೆ 1/2 ಆಗುತ್ತೆ. ಈಗ ನಾವಿಲ್ಲಿ ಕ್ಯಾನ್ಸಲ್ ಮಾಡಿದ್ರೆ ಅಂದ್ರೆ ಇಲ್ಲಿ ನೋಡ್ರಿ 22 ಒಂದೇ 2ರಿಂದ ಕ್ಯಾನ್ಸಲ್ ಮಾಡ್ರಿ. ಮೊದಲು 11 ಮಾಡಿಬಿಡ್ರಿ, ಈಸಿ ಆಗುತ್ತೆ ನಿಮಗೆ. 11 22
ಇಲ್ಲಿ 11 ಎಳೆ 22 ಆಗುತ್ತೆ, ನಿಮಗೆ 7 ಉಳಿಯುತ್ತೆ, ಸಾರಿ 5 ಉಳಿಯುತ್ತೆ, 11 5 55 ಆಗುತ್ತೆ, ಇನ್ನು 2 ಉಳಿತೈತಿ, 11 ಎಳೆ 22 ಆಗುತ್ತೆ. ನೆಕ್ಸ್ಟ್ ನಮಗೆ ಇಲ್ಲಿ 2 × 2 4 ಆಗುತ್ತೆ, 4 6 24, 3 ಉಳಿತೈತಿ, 4 6 24, ನೆಕ್ಸ್ಟ್ 3 ಉಳಿದಿ 1 12 ಉಳಿತೈತಿ, 4 3 12 ಅಂದರೆ 63 × 7 ಆಗುತ್ತೆ. ಈಗ 63 × 7 ಎಷ್ಟಪ್ಪ ಅಂದರೆ 441. 441ರ ವರ್ಗಮೂಲ ಎಷ್ಟಾಗುತ್ತಪ್ಪ ಅಂದರೆ 21 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಇಲ್ಲಿ ತ್ರಿಜ್ಯ ನಮಗೆ 21 ಸೆಂಟಿಮೀಟರ್ ಸಿಕ್ತು. ನೆಕ್ಸ್ಟ್ ಇಲ್ಲಿಗೆ ಸಿಲಿಂಡರ್ನ ತ್ರಿಜ್ಯ ಮತ್ತು ಅರ್ಧಗೋಳದ ತ್ರಿಜ್ಯ ಸೇಮ್ ಇರುತ್ತೆ, ಅದನ್ನ ಎರಡು ಸಮ ಅಂತ ಬರೆದಿದ್ದೀನಿ, 21 ಸೆಂಟಿಮೀಟರ್. ಈಗ ನೆಕ್ಸ್ಟ್ ನಾವು ಸಿಲಿಂಡರ್ನ ಎತ್ತರ ಎಷ್ಟಿದೆ ಅಂದರೆ 140 ಸೆಂಟಿಮೀಟರ್ ಇದೆ. ಜೊತೆಗೆ ನೀರು ಸಂಗ್ರಹವಾಗದ ಸಿಲಿಂಡರ್ನ ಎತ್ತರ 20 ಸೆಂಟಿಮೀಟರ್, ಅಂದರೆ ಗಾಳಿ ಇರ್ತಕ್ಕಂಥದ್ದು. ಇಲ್ಲಿ ನೀರು ತುಂಬಕ್ಕಾಗಲ್ಲ, ಅದೆಷ್ಟಿದೆಪ್ಪ ಅಂದರೆ ಎತ್ತರ 20 ಸೆಂಟಿಮೀಟರ್ ಇದೆ. ನೆಕ್ಸ್ಟು ನೀರು ಸಂಗ್ರಹವಾಗುವ ಸಿಲಿಂಡರ್ನ ಎತ್ತರ ಅದು 140ರಲ್ಲಿ 20 ಕಳೆದ್ರೆ 120 ಸೆಂಟಿಮೀಟರ್ ಇರುತ್ತೆ. ಅಂದರೆ ಇಲ್ಲಿಂದ ಇಲ್ಲಿ ಎಷ್ಟಾಗುತ್ತಪ್ಪ ಅಂದರೆ 120 ಸೆಂಟಿಮೀಟರ್ ಇರುತ್ತೆ. ಅದನ್ನು ಕ್ಯಾಪಿಟಲ್ ಎಚ್ ಅಂತ ಬರ್ಕೊಂಡಿದ್ದೀನಿ. ಈಗ ನೀರಿನ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಅಂತಂದರೆ ಇದರ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯಬೇಕು. ಸಿಲಿಂಡರ್ ಘನಫಲದ ಸೂತ್ರ πr²h. ಇಲ್ಲಿ ನಾವು ಇದನ್ನು ಹೆಚ್ ಅಂತ ಬರ್ಕೊಂಡಿರೋದ್ರಿಂದ ಕ್ಯಾಪಿಟಲ್ ಎಚ್ ಅಂತ ತೊಗೊಂಡಿರೋದ್ರಿಂದ ಇದನ್ನು ಕೂಡ ಕ್ಯಾಪಿಟಲ್ ಎಚ್ ಅಂತ ಬರ್ಕೊಂಡಿದ್ವಿ. ಈಗ ಇದರ ಬೆಲೆಗಳನ್ನು ತುಂಬ್ತಾ ಹೋದರೆ ಪೈ ಬೆಲೆ 22/7 ಆಗುತ್ತೆ, ಆರ್ ಅಂದರೆ 21 ಸ್ಕ್ವೇರ್ ಆಗಿದೆ, ನಾನು 21 × 21 ಅಂತ ಬರ್ತೀನಿ, ಇಂಟು ಎಚ್ ಬೆಲೆ 120 ಅಂತ ಬರ್ತೀನಿ. ಈಗ ನಾವು ಇದು 7 1 7 3 ಆಗುತ್ತೆ, 22 × 3 × 21 × 120 ಇವೆಲ್ಲವನ್ನ ನಾವು ಗುಣಿಸಿದರೆ ನಮಗೆ ಎಷ್ಟು ಬರುತ್ತಪ್ಪ ಅಂತ ಅಂದರೆ ಉತ್ತರ 1,66,320 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಈಗ ನಾವು ಇದನ್ನು ಲೀಟ್ರಲ್ಲಿ ಕನ್ವರ್ಟ್ ಮಾಡೋದಾದರೆ ನಮಗೆ 1000ದಿಂದ ಭಾಗಿಸ್ಬೇಕು ಮಕ್ಕಳೇ. 1000ದಿಂದ ಭಾಗಿಸಿದ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ 1ರ ಮುಂದೆ ಕೆಳಗಡೆ 3 0 ಇರೋದ್ರಿಂದ 3 ಅಂಕೆ ಬಲಗಡೆಯಿಂದ 3 ಅಂಕೆ ಬಿಟ್ಟು ನಮಗೆ ದಶಮಾಂಶ ಬಿಂದುವನ್ನು ಕೊಡಬೇಕು. ಅಂದರೆ 0 2 3 ಆದಮೇಲೆ ಪಾಯಿಂಟ್ ಕೊಡಬೇಕು. ಆವಾಗ ನಮಗೆ ಉತ್ತರ 166.320 ಲೀಟರ್ ಆಗಿರುತ್ತೆ. ನೆಕ್ಸ್ಟ್ ಏನು ಕೇಳಿದ್ರೆ ಅವರು ಗಾಳಿ ಸಂಗ್ರಹವಾಗಿರ್ತಕ್ಕಂಥ ಗರಿಷ್ಠ ಪ್ರಮಾಣವನ್ನು ಗಾಳಿಯ ಪ್ರಮಾಣವನ್ನು ಕೇಳಿದ್ದಾರೆ. ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣ ಅಂತ ಕೇಳಿದ್ದಾರೆ. ಅಂದರೆ ನೀರು ಸಂಗ್ರಹವಾಗದ ಸಿಲಿಂಡರ್ನ ಘನಫಲ ಪ್ಲಸ್ ಅರ್ಧಗೋಳದ ಘನಫಲವನ್ನು ಕೂಡಬೇಕಾಗುತ್ತೆ. ಇಲ್ಲಿ ನೀರು ಸಂಗ್ರಹವಾಗದ ಸಿಲಿಂಡರ್ ಘನಫಲ ಸೂತ್ರ πr²h ಪ್ಲಸ್ ಅರ್ಧಗೋಳದ ಘನಫಲ 2/3 πr³ ಆಗುತ್ತೆ. ಇಲ್ಲಿ ನಾವು ಪೈ ಕಾಮನ್ ಇದೆ, ಜೊತೆಗೆ ಆರು ಸೇಮ್ ಇರೋದ್ರಿಂದ ಅದು ನಾವು r² ಕಾಮನ್ ತೆಗೆದ್ರೆ ಬ್ರ್ಯಾಕೆಟಲ್ಲಿ h ಪ್ಲಸ್ 2/3 6 ಉಳಿಯುತ್ತೆ. ಈಗ ನಾವು ಪೈ ಬೆಲೆನ 22/7, r² 21 × 21 ಅಂತ ಬರ್ಕೊತೀವಿ. ಇಲ್ಲಿ h ಅಂದರೆ 20, 2/3 ಇಲ್ಲಿ ಇಂಟು 6 21 ಇದೆ. ಇದು ನಾವು 3 1 3 7 ಅಂತ ಬರ್ಕೋಬಹುದು. ನೆಕ್ಸ್ಟ್ 7 1 7 3 ಆಗುತ್ತೆ. ನೆಕ್ಸ್ಟು 22 × 3 × 21 ಇಂಟು ಬ್ರ್ಯಾಕೆಟ್ 20 ಪ್ಲಸ್ 2 × 7 14 ಆಗುತ್ತೆ. ಇಲ್ಲಿ 22 × 3 × 21 ಹಾಗೆ ಬರ್ಕೊಳ್ಳೋಣ. ಇಲ್ಲಿ 20ಕ್ಕೆ 14 ಕೂಡಿದ್ರೆ 34 ಆಗುತ್ತೆ. ಈ ನಾಲ್ಕು ಸಂಖ್ಯೆಗಳನ್ನು ಕೂಡಿದ್ರೆ ನಮಗೆ 47,124 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಇದನ್ನು ನಾವು ಲೀಟ್ರಲ್ಲಿ ಕನ್ವರ್ಟ್ ಮಾಡೋದಾದರೆ 1000ದಿಂದ ಭಾಗಿಸಬೇಕು. 1000ದಿಂದ ಭಾಗಿಸಿದರೆ ನಮಗೆ 47.124 ಲೀಟರ್ ಆಗಿರುತ್ತೆ. ನೆಕ್ಸ್ಟ್ ಇದೇ 38ನೇ ಪ್ರಶ್ನೆಯಲ್ಲಿ ಇನ್ನೊಂದು ಆಯ್ಕೆ ಇರುವಂಥ ಪ್ರಶ್ನೆ. ಸಿಲಿಂಡರ್ನ ಮೇಲಿನ ಪಾದದ ಮೇಲೆ ಶಂಕುವನ್ನು ಜೋಡಿಸಿ ಇನ್ನೊಂದು ಪಾದದಿಂದ ಅರ್ಧಗೋಳವನ್ನು ಕೊರೆದು ಹೊರತೆಗೆದು ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಘನಾಕೃತಿಯನ್ನು ತಯಾರಿಸಿದೆ. ಇಲ್ಲಿ ಚಿತ್ರವನ್ನು ಗಮನಿಸಿ. ಇಲ್ಲಿ ಏನು ಮಾಡಿರಪ್ಪ ಅಂದರೆ ಸಿಲಿಂಡರ್ನ ಪಾದದ ಮೇಲೆ ಒಂದು ಶಂಕುವನ್ನು ಜೋಡಿಸಿದರೆ, ಜೊತೆಗೆ ಇನ್ನೊಂದು ಪಾದದಲ್ಲಿ ಅರ್ಧಗೋಳವನ್ನು ಕೊರೆದು ಹೊರತೆಗೆಯಲಾಗಿದೆ. ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳಗಳ ತ್ರಿಜ್ಯಗಳು ಸಮವಾಗಿವೆ. ಶಂಕುವಿನ ಓರೆ ಎತ್ತರ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣಗಳು ಕ್ರಮವಾಗಿ 3.5 ಸೆಂಟಿಮೀಟರ್ ಮತ್ತು 23.1 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಘನಫಲವನ್ನು
ಕಂಡುಹಿಡಿಯಿರಿ. ಮಕ್ಕಳೇ, ಇಲ್ಲಿ ನಮಗೆ ಸಿಲಿಂಡರ್ನ ತ್ರಿಜ್ಯ, ಅರ್ಧಗೋಳದ ತ್ರಿಜ್ಯ, ಶಂಕುನ ತ್ರಿಜ್ಯ ಎಲ್ಲ ಸೇಮ್ ಇರುತ್ತೆ. ಅದನ್ನು ನಾವು ಕಂಡುಹಿಡಿಬೇಕು. ಕೊಟ್ಟಿಲ್ಲ, ಅವರು ಕಂಡುಹಿಡಿಬೇಕು. ಹಾಗಾದರೆ ಕಂಡುಹಿಡಿಬೇಕಂತ ಅಂದರೆ ನಮಗೊಂದು ಕ್ಲೂ ಕೊಟ್ಟಿದ್ದಾರೆ ಅವರು. ಏನಪ್ಪ ಅಂತಂದರೆ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಈ ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಬಳಸ್ಕೊಂಡು ನಾವು ಏನು ಮಾಡಬೇಕಪ್ಪ ಅಂದರೆ ತ್ರಿಜ್ಯವನ್ನು ಕಂಡುಹಿಡಿಬೇಕು. ನೆಕ್ಸ್ಟು ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ, ಹೆಚ್ ಅಂತ ತಗೊಳ್ಳೋಣ, ಅದನ್ನು 14 ಸೆಂಟಿಮೀಟರ್ ಅಂತೇಳಿ. ನೆಕ್ಸ್ಟು ಶಂಕುನ ವಕ್ರ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾರೆ, 23.1 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಇಲ್ಲಿ ನಾವು ಶಂಕುವಿನ ಎತ್ತರವನ್ನು ಶಂಕುವಿನ ಎತ್ತರ, ಊರೆ ಎತ್ತರ ಕೊಟ್ಟಿದ್ದಾರೆ, ಅದು ಎಲ್ಲ ಅಂತ ತಗೊಳ್ಳೋಣ, 3.5 ಸೆಂಟಿಮೀಟರ್. ನೆಕ್ಸ್ಟ್ ಶಂಕುವಿನ ಎತ್ತರ, ಇದು ನಾವು ಹೆಚ್ ಅಂತ ತಗೊಳ್ಳೋಣ, ಕ್ಯಾಪಿಟಲ್ ಹೆಚ್ ಅಂತ ತಗೊಳ್ಳೋಣ ಮಕ್ಕಳೇ. ಇದನ್ನು ನಾವು ಕಂಡುಹಿಡಿಬೇಕಾಗಿದೆ. ನೋಡಿ, ನಮಗೆ ಘನಾಕೃತಿಯ ಒಟ್ಟು ಘನಫಲ ಕಂಡುಹಿಡಿಬೇಕಂದ್ರೆ ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಮೈನಸ್ ಅರ್ಧಗೋಳದ ಘನಫಲವನ್ನು ಕಳಿಬೇಕು. ಹಾಗಾದರೆ ಇಲ್ಲಿ ಶಂಕುವಿನ ಘನಫಲದ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಎಚ್. ಅಂದರೆ ಎಚ್ ಬೆಲೆ ಬೇಕು, ನಮಗೆ ಆರ್ ಬೆಲೆ ಬೇಕು. ಹಾಗಾದರೆ ನಮಗೆ ಇಲ್ಲಿ ಬರೀ ಶಂಕುವಿನ ಓರೆ ಎತ್ತರ ಕೊಟ್ಟಿದ್ದಾರೆ, ಜೊತೆಗೆ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ವಕ್ರ ಮೇಲ್ಮೈ ವಿಸ್ತೀರ್ಣವನ್ನು ಬಳಸಿಕೊಂಡು ಮೊದಲಿಗೆ ನಾವು ಆರ್ ಅನ್ನು ಕಂಡುಹಿಡಿಬೇಕು. ನೆಕ್ಸ್ಟು ಎಚ್ ಅನ್ನು ಕಂಡುಹಿಡಿಬೇಕು ಮಕ್ಕಳೇ. ಮೊದಲು ಶಂಕುವಿನ ತ್ರಿಜ್ಯ ಮತ್ತು ಎತ್ತರವನ್ನು ಕಂಡುಹಿಡಿಬೇಕು. ನೆಕ್ಸ್ಟ್ ನಮಗೆ ಇಲ್ಲಿ ತ್ರಿಜ್ಯ ಇದು ಪೈ ಆರ್ ಸ್ಕ್ವೇರ್ ಎಚ್ ಇರುತ್ತೆ. ಇದು ನಮಗೆ ಆರ್ ಕೂಡ ಮೊದಲ ಕಂಡುಹಿಡಿದಿರ್ತೀರಿ, ಇದ್ರ ಎಚ್ ಅನ್ನು ಅವರೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಇದಕ್ಕೆ 2/3 ಪೈ ಆರ್ ಕ್ಯೂಬ್ ಆಗುತ್ತೆ, ಅರ್ಧಗೋಳದ ಘನಫಲ. ಇಲ್ಲಿ ಆರ್ ಕೂಡ ನೀವು ಮೊದಲೇ ಕಂಡುಹಿಡಿದಿರ್ತೀರಿ. ಅಂದರೆ ಆರ್ ಏನಾಗಿರುತ್ತಪ್ಪ ಅಂದರೆ 3 ಆಕೃತಿಗಳಿಗೆ ಸೇಮ್ ಆಗಿರುತ್ತೆ. ಅಂದ್ರೆ ನಾವು ಮೊದಲು ಏನು ಮಾಡ್ಬೇಕು ಈಗ ಅಂತ ಅಂದರೆ ಶಂಕುವಿನ ತ್ರಿಜ್ಯ ಮತ್ತು ಎತ್ತರವನ್ನು ಕಂಡುಹಿಡಿಬೇಕು. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು 23.1 ಸೆಂಟಿಮೀಟರ್ ಸ್ಕ್ವೇರ್ ಅಂತಿದೆ. ಶಂಕುವಿನ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಪ್ಪ ಅಂದರೆ ಪೈ ಆರ್ ಎಲ್ ಈಕ್ವಲ್ ಟು 23.1. ಇಲ್ಲಿ ಪೈ ಬೆಲೆ 22/7 ಅಂತ ತಗೊಳ್ಳೋಣ. ಆರ್ ಅನ್ನು ಕಂಡುಹಿಡಿಬೇಕು, ಅದನ್ನು ಹಾಗೆ ಬರ್ಕೊಳ್ಳೋಣ. ಎಲ್ ಅವರೇ ಕೊಟ್ಟಿದ್ದಾರೆ 3.5 ಈಕ್ವಲ್ ಟು 23.1. ಇಲ್ಲಿ 22/7 ಹಾಗೆ ಬರ್ಕೊಳ್ಳೋಣ, ಆರು ಕೂಡ ಹಾಗೆ ಬರೋಣ. ಇಲ್ಲಿ 3.5 ನಾನು 35/10 ಅಂತ ಬರ್ಕೋತೀನಿ. ಅಂದರೆ ದಶಮಾಂಶದಲ್ಲಿ ಇರೋದನ್ನು ನಾನು ಭಿನ್ನ ರಾಶಿಯಲ್ಲಿ ಬರ್ಕೊತೀನಿ. 23.1 ಇದನ್ನು 231/10 ಅಂತ ಬರ್ಕೋತೀನಿ. ಇಲ್ಲಿ ನೋಡ್ರಿ, ಈ 10 ಕೂಡ ಈ 10 ಕೂಡ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ 7 ಒಂದೇ, ಇದು 7 5 ಆಗುತ್ತೆ. 22 × 5 ಅಂದರೆ 210 × 6 ಈಕ್ವಲ್ ಟು 231. ಇಲ್ಲಿ ಆರ್ ಈಕ್ವಲ್ ಟು 231/210 ಆಗುತ್ತೆ. ಇಲ್ಲಿ ನಾವು 231ಅನ್ನು 210ರಿಂದ ಭಾಗಿಸಿದರೆ 2.1 ಸೆಂಟಿಮೀಟರ್ ಆಗುತ್ತೆ. ನೀವು ಭಾಗಾಕಾರ ಮಾಡಿ ಮಕ್ಕಳೇ. ನೆಕ್ಸ್ಟು ನಮಗೆ ಈಗ ಹೆಚ್ ಬೇಕಾಗಿದೆ, ಎತ್ತರ ಬೇಕಾಗಿದೆ, ಶಂಕುವಿನ ಎತ್ತರ ಬೇಕಾಗಿದೆ. ಹಾಗಾಗಿ ನಮಗೆ ಓರೆ ಎತ್ತರದ ಸೂತ್ರ ಗೊತ್ತಿದೆ, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಅಂತ. ಎಲ್ ಬೆಲೆ ಗೊತ್ತಿದೆ 3.5 ಹೋಲ್ ಸ್ಕ್ವೇರ್ ಈಕ್ವಲ್ ಟು 2.1 ಹೋಲ್ ಸ್ಕ್ವೇರ್ ಪ್ಲಸ್ ಹೆಚ್ ಸ್ಕ್ವೇರ್. ಇಲ್ಲಿ 3.5 ಹೋಲ್ ಸ್ಕ್ವೇರ್ ಅಂದರೆ 35ರ ವರ್ಗವನ್ನು ಬರ್ಕೋಬೇಕು, 1225 ಆಗುತ್ತೆ. 2 ಅಂಕಿ ಬಿಟ್ಟು ಒಂದು ಪಾಯಿಂಟನ್ನು ಕೊಡಬೇಕು, ಆವಾಗ 12.25 ಆಗುತ್ತೆ. ಅದೇ ರೀತಿ 21ರ ವರ್ಗ 441. 441ರಲ್ಲಿ ಎಡಭಾಗದಿಂದ ಬಲಭಾಗದಿಂದ 2 ಅಂಕಿ ಬಿಟ್ಟು ಬಿಂದುವನ್ನು ಕೊಡಬೇಕು, ಆಗ 4.41 ಆಗುತ್ತೆ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ. ಈಗ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 4.41 ಎಡಭಾಗಕ್ಕೆ ತೆಗೆದುಕೊಂಡ್ಬಂದರೆ ಮೈನಸ್ 4.41 ಆಗುತ್ತೆ. ಇಲ್ಲಿ 12.75 ಒಳಗಡೆ 4.41 ಕಳೆದ್ರೆ 7.84 ಆಗುತ್ತೆ. ಹೆಚ್ ಈಕ್ವಲ್ ಟು ರೂಟ್ ಆಫ್ 7.84. ಇದರ ವರ್ಗಮೂಲ ಎಷ್ಟಾಗುತ್ತಪ್ಪ ಅಂದರೆ 2.8 ಸೆಂಟಿಮೀಟರ್ ಆಗುತ್ತೆ. ಅಂದರೆ ಶಂಕುವಿನ ಎತ್ತರ 2.1 ಸೆಂಟಿಮೀಟರ್, ಜೊತೆಗೆ ಶಂಕುವಿನ ತ್ರಿಜ್ಯ 2.1 ಸೆಂಟಿಮೀಟರ್ ಇದೆ. ಅಂದರೆ ಶಂಕುವಿನ ತ್ರಿಜ್ಯ, ಸಿಲಿಂಡರ್ನ ತ್ರಿಜ್ಯ, ಅರ್ಧಗೋಳದ ತ್ರಿಜ್ಯ 2.1 ಸೆಂಟಿಮೀಟರ್ ಆಗಿರುತ್ತೆ. ನೆಕ್ಸ್ಟು ಶಂಕುವಿನ ಎತ್ತರ 2.8 ಸೆಂಟಿಮೀಟರ್ ಆಗಿರುತ್ತೆ. ಈಗ ನಾವು ಲೆಕ್ಕವನ್ನು ಬಿಡಿಸೋಣ. ಘನಾಕೃತಿಯ ಘನಫಲ
ಶಂಕುವಿನ ಘನಫಲ ಪ್ಲಸ್ ಸಿಲಿಂಡರ್ನ ಘನಫಲ ಮೈನಸ್ ಅರ್ಧ ಗೋಳದ ಘನಫಲ. ಯಾಕಂದ್ರೆ ಇಲ್ಲಿ ಒಳಭಾಗದಲ್ಲಿ ಕೊರೆದು ಹೊರ ತೆಗೆಯಲಾಗಿದೆ ಅಂತ ಹೇಳಿದ್ದಾರೆ, ಹಾಗಾಗಿ ಅದನ್ನು ಮೈನಸ್ ಮಾಡಬೇಕು. ಶಂಕುವಿನ ಘನಫಲದ ಸೂತ್ರ 1/3 ಪೈ ಆರ್ ಸ್ಕ್ವೇರ್ ಕ್ಯಾಪಿಟಲ್ H ಪ್ಲಸ್ ಪೈ ಆರ್ ಸ್ಕ್ವೇರ್ H ಮೈನಸ್ 2/3 ಪೈ ಆರ್ ಕ್ಯೂಬ್. ಇದ್ರ ನಾವು ಏನು ಮಾಡಪ್ಪ ಅಂದರೆ ಪೈ ಮತ್ತು ಆರ್ ಸೇಮ್ ಇರೋದ್ರಿಂದ ಪೈ ಆರ್ ಸ್ಕ್ವೇರನ್ನು ಕಾಮನ್ ತೆಗೆದುಕೊಳ್ಳೋಣ. ಒಳಗಡೆ ಬ್ರ್ಯಾಕೆಟಲ್ಲಿ 1/3 ಕ್ಯಾಪಿಟಲ್ H ಪ್ಲಸ್ ಸ್ಮಾಲ್ h ಮೈನಸ್ 2/3 ಆರ್ ಉಳಿಯುತ್ತೆ. ಈಗ ಬೆಲೆಗಳನ್ನು ತುಂಬುತ್ತಾ ಹೋದರೆ ಪೈ ಬೆಲೆ 22/7, ಆರ್ ಅಂದರೆ 2.1 ಹೋಲ್ ಸ್ಕ್ವೇರ್ ಆಗುತ್ತೆ. ಅದನ್ನು 2.1 ಇಂಟು 2.1 ಅಂತ ಬರ್ಕೊಂಡಿನಿ. ಬ್ರ್ಯಾಕೆಟ್ 1/3 ಇಂಟು H ಅಂದರೆ 2.8 ಪ್ಲಸ್ ಸಿಲಿಂಡರ್ನ ಹತ್ರ 14 ಇದೆ, 14 ಮೈನಸ್ 2/3 ಇಂಟು ಆರು 2.1 ಆಗುತ್ತೆ. ಈಗ ನಾವು ಇದನ್ನು 7 ಆಗುತ್ತೆ. ಅದನ್ನು 22 ಇಂಟು 0.3 ಇಂಟು 2.1. ಇಲ್ಲಿ ನಾವು 1 ಇಂಟು 2.1 ಗುಣಾಕಾರ ಮಾಡಿದ್ರೆ 2.8 2.8/3 ಆಗುತ್ತೆ. ಪ್ಲಸ್ 14 ಹಾಗೆ ಬರ್ಕೊಳ್ಳೋಣ. ಈಗ 2 ಇಂಟು 2.1 ಗುಣಾಕಾರ ಮಾಡಿದ್ರೆ 4.2/3 ಆಗುತ್ತೆ. ಇಲ್ಲಿ ನಮಗೆ ಲಸವನ್ನು ತೆಗೆದ್ರೆ 3 ಆಗುತ್ತೆ. ಟೋಟಲ್ ಆಗಿ ಲಸ 3, 2.8 ಹಾಗೆ ಬರ್ಕೊಳ್ಳೋಣ. ಇಲ್ಲಿ 1 3 ಅಂದರೆ 14 3 42 ಆಗುತ್ತೆ. 42 ಮೈನಸ್ 4 ಹಾಗೆ ಬರ್ಕೊಳ್ಳೋಣ. ಇಲ್ಲಿ ನೋಡ್ರಿ 2.8 42 ಕೂಡಿಸಿದರೆ ನಮಗೆ 44.8 ಆಗುತ್ತೆ. 44.8ರಲ್ಲಿ 4.2 ಕಳೆದ್ರೆ 40.6 ಆಗುತ್ತೆ. /3 ಅದನ್ನು ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ನೋಡ್ರಿ 3 1 ನೆಕ್ಸ್ಟು 3 0.1 ಕ್ಯಾನ್ಸಲ್ ಮಾಡಿದ್ರೆ 22 ಇಂಟು 0.1 ಇಂಟು 2.1 ಇಂಟು 40.6 ಇರುತ್ತೆ. 4 ಸಂಖ್ಯೆಗಳನ್ನು ಗುಣಾಕಾರ ಮಾಡಿದ್ರೆ ನಿಮಗೆ 187.572 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಮಕ್ಕಳೇ, ಇಲ್ಲಿವರೆಗೂ ನಾವು 3 ಭಾಗಗಳಲ್ಲಿ ನಾವು ಇಡೀ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೀವಿ. ತಾವು ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.